ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ಏನ್ ಟೀಚರ್ ನೀವು ಇಷ್ಟು ಫಾಸ್ಟ್ ಆಗಿ ಸರ ಅಂತ ಒಳ್ಳೆ ಮೀನ್ ತರ ಹೋಗ್ತಾ ಇದೀರಲ್ಲ, ನನ್ ಗಾಡಿಗೆ ಅವಮಾನ ಮಾಡ್ಬೇಕು ಅಂತನಾ? ನಾನು ಅಂಚೆ ಕಚೇರಿಗೆ ಹೋಗ್ಬೇಕು. ತಡ ಆದ್ರೆ ಅಂಚೆ ಕಚೇರಿ ಅವಧಿ ಮುಗ್ದು ಹೋಗುತ್ತೆ. ಅಂಚೆ ಕಚೇರಿ? ಯು ಮೀನ್ ಪೋಸ್ಟ್ ಆಫೀಸ್? ಐ ಆಮ್ ಆಲ್ಸೋ ಗೋಯಿಂಗ್ ದೇರ್. ಬನ್ನಿ, ನಾನ್ ಬಿಡ್ತೀನಿ ನಿಮ್ನ. ಏನು ಬೇಕಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ನೀವು ಒಬ್ಬರೇ ಕರೆದ್ರೆ ಸಾಕಾ? ಬೇರೆಯವರು ಕರಿಬೇಕಲ್ವಾ? ನಾನ್ ಕರೆದ್ಮೇಲೆ ಓ ಮಿಂಚು ಕರಿಬೇಕಾ? ಏ ಮಿಂಚು ಕರಿ. ಏನೇ ಮಿಂಚು ಈಗ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟೆ? ಬೆಳಿಗ್ಗೆ ನಾನೇ ಬೇಡ ಬೇಡ ಅಂತ ಅಂದ್ರು ಅಷ್ಟು ಗಲಾಟೆ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದೆ. ಇವಾಗ ನೋಡಿದ್ರೆ ಯಾಕೆ ಹೀಗೆ ಕೂತಿದ್ಯಾ? ಏ ಮಿಂಚು ಕರಿ, ಇಲ್ಲ ಅಂದ್ರೆ ಅವ್ರು ಬರಲ್ಲ ಅಂದ್ರೆ ನನ್ನ ಗಾಡಿ ಮುಂದೆ ಹೋಗಲ್ಲ. ಏನಿಲ್ಲ ಮಿಂಚು, ಪಾಪ ಕಣೆ, ಅಷ್ಟು ದೂರ ಪಾಪ ಹೆಂಗೆ ನಡ್ಕೊಂಡು ಹೋಗ್ತಾರೆ, ಕಾಲು ನೋವಾಗಲ್ವಾ? ಕರಿ. ಸರಿ, ಹಿಂದ್ಗಡೆ ಜಾಗ ಇದೆ, ಹೋಗಿ ಕುತ್ಕೊಳಕ್ ಹೇಳು. ಏನಿದು ಇಂಡೈರೆಕ್ಟ್ ಸ್ವಿಚ್ಚು? ಮಿಂಚು ಡೈರೆಕ್ಟಾಗಿ ನಿಮ್ಮ ಟೀಚರ್ನ ಕರಿ. ಅಪ್ಪ ಹೇರ್ ಡ್ರೆಸ್ ಮಾಡು. ಕುಚ್ಚಿಕ್ಕು 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 ಹಾವು ಮುಂಗೂಸಿ ಆಗ್ಬಿಟ್ರಲ್ಲ ಕುಚ್ಚಿಕ್ಕು. ಇವರಿಬ್ಬರ ಮಧ್ಯದಲ್ಲಿ ಏನೋ ಕೋಳಿ ಜಗಳ ಆಗಿರಬೇಕು. ಏನಾದರೂ ಆಗಿರಲಿ, ನನ್ನ ಹೆಂಡತಿ ನನ್ನ ಜೊತೆ ಬರೋ ಹೋಗಾಯ್ತಲ್ಲ, ಅದೇ ಖುಷಿ. ಸರ್, ಕೆಲವ್ರು ಇರ್ತಾರೆ ಶಾಲೆಯಲ್ಲಿ ರೌಡಿ ತರ ಆಡ್ತಾರೆ, ತರಲೆ ಮಾಡ್ತಾರೆ, ತೀಟೆ ಮಾಡ್ತಾರೆ, ಆದ್ರೆ ಕ್ಷಮೆನೇ ಕೇಳಲ್ಲ, ಗೊತ್ತಾ? ಯಾರು ತಪ್ಪು ಮಾಡಿಲ್ಲ, ತಿಳ್ಕೊಳ್ದೆ ಶಿಕ್ಷೆ ಕೊಡ್ತಾರೆ, ಗೊತ್ತಾ? ಅದೇನೋ ಹೇಳ್ತಿಲ್ವಪ್ಪ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಮಿಂಚು. ಅದೇ, ಅದನ್ನ ತಿಳ್ಕೊಳ್ದೆ ಶಿಕ್ಷೆ ಕೊಡೋದು ತಪ್ಪಲ್ವಾ? ಹಾ ಹೌದು. ಅಂದ್ರೆ ಟೀಚರೇ ಇಲ್ಲಿ ತಪ್ಪು ಮಾಡಿದ್ದು ಅಂತ ಆಯ್ತು. ಅಯ್ಯೋ ಕತೆ ನೀವಿಬ್ರದು, ಸ್ವಲ್ಪ ಇಬ್ರು ಸುಮ್ಮನೆ ಇರಿ. ನೀವಿಬ್ರು ಮಿಡಲ್ ಅಲ್ಲಿ ಕೂತಿದ್ದೀನಿ ನಾನು, ಹಾಗಂತ ನಿಮ್ಮ ಮಾತಿಗೆ ಮಿಡಲ್ ಮ್ಯಾನ್ ಮಾಡಬೇಡಿ ನನ್ನನ್ನು. ಸೈಲೆಂಟ್ ಆಗಿರಿ. ಮೇಡಮ್ ಹೊರಡಣ ಮಿಂಚು. ಹಾ ಅಪ್ಪಾಜಿ ಎಲ್ಲೋಗಿದ್ರಿ? ಏನಾಯ್ತು? ಅಪ್ಪಾಜಿ ಇಲ್ಲೇ ವಾಕ್ ಹೋಗಿದ್ರಷ್ಟೇ. ಅಷ್ಟೇ ತಾನೇ? ಬೇರೇನೂ ಇಲ್ಲ ತಾನೆ? ನೀವೆಲ್ಲ ಹೋದ್ರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೀರಿ. ಅಯ್ಯೋ ಹಾಗೇನಿಲ್ಲ ಅಮ್ಮ, ನೀನು ಧೈರ್ಯವಾಗಿರು. ಅತ್ತೇವಾ, ಮಾವ ವಾಕಿಂಗ್ ಮಾಡಿ ಸುಸ್ತಾಗೋರೆ, ಒಸಿ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡ್ಬಾರ್ದೆ? ಹಾಂ ಶಂಕರ, ಕಾಫಿ ತಗೊಂಡ್ಬರ್ತೇನೆ. ನನ್ನಿಂದಾನೆ ಅಪ್ಪಾಜಿಗೆ ಇಷ್ಟು ಕಷ್ಟ ಬಂದಿದ್ದು. ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿರ್ಬೇಕಾ? ಇಲ್ಲ ಇಲ್ಲ ಇಲ್ಲ, ನಾನಿನ್ ಬದುಕಿರ್ಬಾರ್ದು.
ಬದುಕಿರ್ಬಾರ್ದು. ಗ್ರೀಷ್ಮ 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 ಬಾಗಿಲು ತೆಗಿ. ಗ್ರೀಷ್ಮ ಗ್ರೀಷ್ಮ ಹೇ ಗ್ರೀಷ್ಮ, ಬಾಗಿಲು ತೆಗಿ. ಗ್ರೀಷ್ಮ ದಯವಿಟ್ಟು ಬಾಗಲ್ ತೆಗಿಯಮ್ಮ. ಗ್ರೀಷ್ಮ ತೆಗಿತೇ ಇಲ್ವಾ? ಗ್ರೀಷ್ಮ ಬಾಗಿಲು ತೆಗಿ. ಗ್ರೀಷ್ಮ ಯಾಕೆ ಬಾಗಿಲು ಹಾಕೊಂಡಿದ್ಯಾ? ತೆಗಿ. ಗ್ರೀಷ್ಮ ಏನ್ರಿ ಇದೆಲ್ಲ? ಗ್ರೀಷ್ಮ ಬಾಗಿಲು ತೆಗಿ. ಗ್ರೀಷ್ಮ ಪ್ಲೀಸ್ ಕಣಮ್ಮ, ನಿನ್ ದಮ್ಮಯ್ಯ. ಏಯ್ ಏನೇ ಆಗದೆ ನಿಂಗೆ? ತೆಗಿಯ ಬಾಗ್ಲಾ. ಯಾಕೆ ಈ ತರ ಆಡ್ತಿದ್ಯಾ? ಪ್ಲೀಸ್ ಬಾಗಿಲು ತೆಗಿ. ಇಲ್ಲ ಅಕ್ಕ, ನಾನ್ ಬದುಕಿರ್ಬಾರ್ದು. ಏ ಗ್ರೀಷ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯೇನೆ? ತೆಗಿಯ ಬಾಗ್ಲು ಮೊದ್ಲು. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನೀನ್ ಈ ಕೆಲಸ ಮಾಡ್ಲಿ ಅಂತ ನಮ್ಮ ನಿನಗೋಸ್ಕರ ಎಲ್ರ ಮುಂದೆ ತಲೆ ತಗ್ಸಿದ್ದಲ್ಲ. ಬೇಡಮ್ಮ, ಬಂದ್ಬಿಡಮ್ಮ. ಗ್ರೀಷ್ಮ 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 ಆಕಾಡ ಕೀಳಿತೇನೆ ಹೆದರ್ಕೊಂಡು ಸೋಲೊಪ್ಕೊಂಡಿದ್ದಾನೆ. ನಮ್ಮಣ್ಣ ಯಾರಿಗೂ ಹೆದ್ರಲ್ಲ. ಒಂದ್ಸಲಿ ಕೊಟ್ಟಿದ್ ಮತ್ತ ಮುರಿಯೋದು ಇಲ್ಲ. ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ ರುದ್ರಾಯ ನೀನೇ ಭರ್ಗಾಯ ನೀನೇ ಸೋಮಾಯ ಶ್ರೀಕಂಠನೇ ದೇವದೇವಾಯ ಪಾಲನೇತ್ರಾಯ ಕಾಲಕಾಲಾಯ ಮಹೇಶನೇ ಕಾಲಾಗ್ನಿ ತಸ್ಮೈ ನಮಃ ಮಹಾಪ್ರಾಣ ಈಶನೇ ನಮಃ ಓಂಕಾರ ರೂಪನೇ ನಮಃ ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಪರವಾಗಿಲ್ಲ, ನಿನಗೂ ಸ್ವಲ್ಪ ಧೈರ್ಯ ಇದೆ. ನೀನು ಬರೋದೇ ಇಲ್ಲ ಅನ್ಕೊಂಡಿದ್ದೆ. ಮೊದಲೆಲ್ಲ ನನ್ನ ಬಗ್ಗೆ ತಪ್ಪಾಗೆ ತಿಳ್ಕೊಂಡಿರ್ತಾರೆ. ನಾನೇನು ಅನ್ನೋದು ನಿಧಾನವಾಗಿ ಅರ್ಥ ಆಗೋದು. ಯಾರಿಗೆ ಅರ್ಥ ಆಗಬೇಕೋ ಅವ್ರಿಗೀಗಾಗಲೇ ಅರ್ಥ ಆಗಿದೆ. ನಿನಗೆ ಈಗ ಅರ್ಥ ಆಗುತ್ತೆ. ಮಠ 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 ಮರುಗ ಬಡಿದಿದೆ ನಾಥಮಯ ಗಣ 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 ಮೊಳಗಿದೆ ಕಂಠಮಯ.
ಏಕೆ ಯಾಕೆ ಇಲ್ಲಿಗೆ ಬಂದು? ರೋಹಿಣಿ ಅವರೇ, ನೀವೇನಿಲ್ಲಿ? ನಾನೊಂದು ಕೆಲ್ಸದ ಮೇಲೆ ಬಂದೆ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಜ್ವರ ಕಮ್ಮಿ ಆಗ್ತಿಲ್ಲ ಅಂತ ಇವರು ಡಾಕ್ಟರ್ ತೋರ್ಸೋಣ ಅಂತ ಕರ್ಕೊಂಡು ಬಂದ್ರು. ನಾವು ಹೊರಡ್ಬೇಕಾದ್ರೆ ನಮ್ಗೆ ಗೊತ್ತಿರೋ ಒಬ್ರು ಮಗುಗೆ ಹೇಗಿದೆ ನಮ್ಮ ಮಗು ಈಗ? ಯಾರು ಏನು ಅಂತ ಕೇಳಿದೆ, ಹಂಗೆ ಪದರ್ಗುಟ್ಟು ಹೋಗ್ತಿದ್ಯಲ್ಲಮ್ಮ, ಅದು ಹೆಂಗೆ? ಮಗು ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರು ನಮ್ಮ ಮನೆಗೆ ಬಂದಿದ್ರು ರೋಹಿಣಿ. ಅದೇ ಅವತ್ತು ನನಗೆ ತಾಳಿ ಶಾಸ್ತ್ರ ನಡಿಬೇಕಾದ್ರೆ ಬಂದಿದ್ರಲ್ಲ ಅಜ್ಜಿ ಮತ್ತೆ ಮೊಮ್ಮಗ. ಹಾ 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 ನೆನ್ಪಾಯ್ತು. ಚಿಕ್ಕ ಹುಡ್ಗ ಹೇಗಿದ್ದಾನೆ? ಈಗ ತಾನೇ ಆಪರೇಷನ್ ಆಯಿತು, ಇವಾಗ ಪರವಾಗಿಲ್ಲ. ಅಲ್ಲ ಅದೆಲ್ಲ ಆಮೇಲೆ ಅಲ್ಲಮ್ಮ ಪೌಡ್ರು, ನೀನು ಯಾಕೆ ಇಲ್ಲಿಗೆ ಬಾಕ್ಸ್ಗಳು ಇಟ್ಕೊಂಡ್ ಬಂದಿರೋದು? ಯಾರಿಗಾದ್ರೂ ಮೇಕಪ್ ಮಾಡಬೇಕಾ? ಇಲ್ಲ, ನಾನು ಕೆಟಲ್ಸ್ನ ಫ್ರೀಯಾಗಿ ಕೊಡೋದಕ್ಕೆ ಬಂದೆ. ಲೇ ಮನೋಜ, ಈ ಸರಿ ಕೇರ್ ಆಫ್ ಫುಟ್ಪಾತ್ ಅಲ್ಲ, ಕೆರಾನು ಇಲ್ಲದೆ ಫುಟ್ಪಾತಲ್ಲಿ ಅಲ್ದಾಡ ಬಿದ್ದೋಗ್ಬಿಡ್ತಾನೆ ನೋಡ್ತಾರು. ಎಲ್ಲ ಐಟಮ್ಸ್ ಅಲ್ಲ ಸೂರ್ಯ ಅವರೇ, ಈ ಕೆಟಲ್ಸ್ ಮಾತ್ರ. ನಿಮ್ಮ ಹಾಸ್ಪಿಟಲ್ಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ನಮ್ಮ ಶಾಪಲ್ಲೇ ತಗೊಳ್ಳಿ ಅಂತ ಡೀಲ್ ಮಾತಾಡೋದಕ್ಕೆ ಬಂದಿದ್ದೀನಿ. ಓ ಹಂಗಂಗೆ ಚೆನ್ನಾಗಿದೆ. ಅಲ್ಲ ಇದೆಲ್ಲ ಪೆಂಗ್ ಬಟ್ಟೆದು ಮಾಡಲ್ವೋ? ಯಾವಾಗಲೂ ಚೇರಿಗೆ ಫೆವಿಕ್ವಿಕ್ ಹಾಕೊಂಡು ಹಂಗೆ ಅಂಟಿಸ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನ. ಇಬ್ರು ಡಿಸ್ಕಸ್ ಮಾಡೇ ಇದನ್ನ ಫೈನಲೈಸ್ ಮಾಡಿದ್ದು. ನಾನು ಬಂದೆ ಅಷ್ಟೇ. ಕೆಟ್ಟಲು ಕೆಟ್ಟೋಗಿದ್ಯಾ, ಸರಿ ಇದೆಯಾ? ಇದು ತುಂಬಾ ಚೆನ್ನಾಗಿದೆ ರೋಹಿಣಿ. ಚಿಕ್ಕ ವಸ್ತುನ ಕೊಟ್ಟು ದೊಡ್ಡ ವಸ್ತುನ ತಗೊಳ್ಳೋ ಹಾಗೆ ಮಾಡ್ತಿದ್ದೀರಾ. ಏನು ಎಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ? ಮೀನಾ, ನಂಬಿಕೆ ಬಂತು ಕಣೆ. ಏನ್ರಿ ಇವರು ಇದೇ ರೀತಿ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ 27 ಲಕ್ಷ ಹಂಗೆ ನಮ್ಮ ಕಡೆಗೆ ಬಂದ್ಬಿಡ್ತದೆ. ಮೀನಾ, ಆ ವಾರ್ಡಲ್ಲಿ ಯಾರಾದ್ರೂ ಇದ್ದಾರಾ? ಇದಾರೆ ರೋಹಿಣಿ. ಅದೇ ನಾನು ಒಂದು ಹುಡುಗನ ಬಗ್ಗೆ ಹೇಳಿದ್ನಲ್ಲ, ಇದೇ ವಾರ್ಡಲ್ಲಿ. ಸರಿ, ನಾನು ಅಲ್ಗೋ ಹೋಗಿ ಕೊಡ್ತೀನಿ. ಒಂದ್ ನಿಮಿಷ ಪೌಡ್ರಮ್ಮ. ಯಾಕೆ, ಏನಾಯ್ತು? ಇದು ಯಾಕೋ ಸರಿ ಇಲ್ವೇ? ಯಾವುದು? ಅಲ್ಲಮ್ಮ ಪೌಡ್ರಮ್ಮ, ನೀವು ನಿಮ್ಮ ಶಾಪ್ನ ಮಾತ್ರ ಪ್ರಮೋಟ್ ಮಾಡೋದಾ? ನಮ್ಮ ಕಾರ್ನ ಪ್ರಮೋಟ್ ಮಾಡಲ್ವೋ? ಪೌಡ್ರಮ್ಮ ನೋಡಿಲೆ, ಇದು ನನ್ನ ಕಾರ್ಡು. ನೀವು ಎಲ್ಲೆಲ್ಲಿ ಹೋಗ್ಬಿಟ್ಟು ಈ ಜಗಗಳೆಲ್ಲ ಕೊಡ್ತೀರಾ ಅಲ್ಲೆಲ್ಲ ಕಡೆ ಇದು ನನ್ನ ಕಾರ್ಡ್ ಎಲ್ಲ ಹಿಂಗೆ ಕೊಟ್ಬಿಡಿ, ಆಯಿತಾ? ಈ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಮನೆಗೆ ಹೋಗೋಕ್ಕೆ ಕಾರ್ ಬೇಕಲ್ವಾ? ನನಗೂ ಒಬ್ರು ಕಸ್ಟಮರ್ ಸಿಗ್ದಂಗೆ ಆಗತ್ತೆ, ನನ್ನ ಕಾರು ಬುಕ್ ಆಗತ್ತೆ. ದಯವಿಟ್ಟು ಈ ಹೆಲ್ಪ್ ಮಾಡಿಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಇದನ್ನು ಇದರಲ್ಲಿ ಇಡ್ಲ, ಅದರಲ್ಲಿ ಇಡ್ಲ, ಎಲ್ಲಿ ಇಡ್ಲಿ ನೀವೇ ಇಟ್ಕೊತೀರಾ? ಥ್ಯಾಂಕ್ಸ್ ಪೌಡ್ರಮ್ಮ. ನೀವು ಮನೆಗೆ ಹೋಗ್ತಿದ್ದೀರಾ ಮೀನಾ? ಯಾಕೆ ರೋಹಿಣಿ, ನೀವು ಬರ್ತೀರಾ? ಇಲ್ಲ, ನನಗೆ ಕೆಲಸ ಇದೆ. ನಾವು ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ. ತಿಂಡಿ ತಿಂದು ಟ್ಯಾಬ್ಲೆಟ್ ಹಾಕೋಬೇಕು. ಹಾಗೆ ಮಗುಗೆ ಮತ್ತೆ ಅಜ್ಜಿಗೆ ಟಿಫನ್ ತಗೊಂಡ್ಬರ್ಬೇಕು. ಅಲ್ಲ ಮೀನಾ ಅವರೇ, ಸುಸ್ತಾಗಿದೆ, ಮನೆಗೆ ಹೋಗಿ ರೆಸ್ಟ್ ತಗೋಬೇಕು ತಾನೆ. ಪರವಾಗಿಲ್ಲ ರೋಹಿಣಿ, ಈ ಊರಲ್ಲಿ ನಾವು ಬಿಟ್ರೆ ಬೇರೆ ಯಾರೋ ಅವ್ರಿಗೆ ಗೊತ್ತಿಲ್ಲ. ಓ ಪೌಡ್ರಮ್ಮ, ಇವಾಗ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಿಬಿಡಿ, ನಾವು ನೋಡ್ಕೊತೀವಿ, ತೊಂದರೆ ಇಲ್ಲ. ಕಾಲ್ಡು ಬರಿಬಿಡಿ. ಬರಿ ಮೀನ ಓಡ್. ಭೂಮಿ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ನಿಮಗೆ ಗೊತ್ತಿಲ್ವಾ ಅತ್ತೆ, ನಮ್ಮಮ್ಮಂಗೆ ಹುಷಾರಿಲ್ವಂತೆ. ನಿಮಗೆ ಇದನ್ನೆಲ್ಲ ಯಾಕತ್ತೆ ಸುಮ್ಮನೆ ಇದ್ದೀರಾ? ನಿಜಾನಾ? ಭೂಮಿ ಎಲ್ಲಿಗೆ? ನನ್ನ ದೇವ್ನ ನೋಡ್ಕೊಂಡ್ ಬರ್ತೀನಿ. ಎಲ್ಲೋಗ್ತಿದ್ಯಾ ಭೂಮಿ? ನಮ್ಮ ತಾಯಿ ಹೇಗಿದ್ದಾರೆ?
ನಿಮ್ಮ ತಾಯಿ ಹುಷಾರಾಗಿದ್ದಾರೆ. ನಿಜ ತಾನೆ? ನನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಮಮ್ಮಿ. ಜೈಲಲ್ಲಿ ಭಾಗ್ಯಮ್ಮ ಅಂತ ಒಬ್ರು ಇದ್ರಂತೆ. ಅವರು ಹುಷಾರು ತಪ್ಪಿದ ಹಾಗೆ ಅವರು ಮನೆಯವ್ರನ್ನ ನೋಡಬೇಕು ಅಂತ ಹೇಳಿ ಜೈಲರಿಗೆ ಹೇಳಿದ್ದಾರೆ. ಆದರೆ ಆ ಜೈಲಲ್ಲಿರೋ ಕಾನ್ಸ್ಟೇಬಲು ಆ ಭಾಗ್ಯಮ್ಮನ ಮಕ್ಳಿಗೆ ಕಾಲ್ ಮಾಡೋದ್ರ ಬದಲು ನಿನಗೆ ಫೋನ್ ಮಾಡಿದ್ದಾರೆ ಅಷ್ಟೆ. ಈಗೇನೂ ಆಗಿಲ್ಲ, ಹೋಗಿ ಮಲ್ಕೊ. ನನಗೆ ಯಾಕೆ ಹೇಳಲಿಲ್ಲ? ನನಗೆ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ ಅಂದೆ? ಯಾಕೆ ಕೂಗಾಡ್ತಿದ್ಯಾ? ಈ ಭೂಮಿಗೆ, ಇಡೀ ಭೂಮಿಲಿ ನೋಡು ಅಂತ ಇರೋದು ಅವಳೊಬ್ಳೇನೆ, ಅಮ್ಮ. ಜೈಲಿಂದ ಫೋನ್ ಮಾಡಿ ಹುಷಾರಿಲ್ಲ, ಮಗಳನ್ನ ನೋಡ್ಬೇಕು ಅಂತ ಅಂತಿದ್ದಾರೆ ಅಂತ ಹೇಳಿದ್ರು. ನನಗೆ ಯಾಕೆ ಸತ್ಯ ಹೇಳಲಿಲ್ಲ? ಅಯ್ಯೋ, ಆ ಭಾಗ್ಯಮ್ಮ ಅಕಸ್ಮಾತ್ ಅವ್ರು ನಮ್ಮಮ್ಮನೇ ಆಗಿದ್ದಿದ್ರೆ ಜೀವ ಬಿಡ್ತಿರೋ ಅಮ್ಮ. ತಾನು ಜೀವ ಕೊಟ್ಟು ಮಗಳನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ರು. ನೀವು ಹೇಗೆ ಮಗಳಿಗೆ ಹೇಳ್ದೆ ಹೋಗಿದ್ದು? ಅಮ್ಮ ರೀ ಅವಳಂಗೆ, ಅಮ್ಮ. ಜೊತೆ ನಮ್ಮ ಕತೆ. ಎಲ್ಲಮ್ಮ, ಭೈರವನ ಕೈ ಹಿಡಿಯುವ ಸಮಯ ಬಂದಾಯಿತು. ಇನ್ನು ಮುಂದೆ ನಿನ್ನ ಸಂಪೂರ್ಣ ಜೀವನ ಭೈರವನೊಂದಿಗೆ ಕಳೆಯುತ್ತೀಯ. ಅಂದರೆ ನಿನ್ನ ಪ್ರೀತಿಯೊಂದಿಗೆ ಕಳೆಯುತ್ತೀಯ. ಆಗ ನಿನ್ನ ಬದುಕಿನಲ್ಲಿ ಯಾವುದೇ ರೀತಿಯ ತೊಂದರೆಯೂ ಬರುವುದಿಲ್ಲ. ಎಲ್ಲಮ್ಮ, ನೀನು ಯಾವಾಗಲೂ ಸುಖವಾಗಿ ಬಾಳಬೇಕು. ನಿನ್ನ ಜೀವನ ಬೆಳಗುತ್ತಲೇ ಇರಬೇಕು. ಎಲ್ಲಮ್ಮ, ನೀನು ಕಣ್ಣೀರು ಹಾಕಬಾರದು ಕಂದ. ಇದು ನೀನು ಸಂತೋಷವಾಗಿರಬೇಕಾದ ಸಮಯ. ಎಲ್ಲಮ್ಮ, ನಿನ್ನ ಕಷ್ಟದ ದಿನಗಳು ಮುಗಿಯಿತು ಎಂದುಕೋ. ನಿನ್ನ ಮನಸ್ಸಿಗೆ ಹಿಡಿಸಿದ ಸಂಗಾತಿಯೊಂದಿಗೆ ಬದುಕು ಸಾಗಿಸುವ ಅವಕಾಶ ಬಂದಿದೆ. ನನಗೆ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ ಮಗಳೇ. ನಿಮ್ಮೆಲ್ಲರಿಂದ ಇಷ್ಟು ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನನ್ಗಿದೆಯೋ ಇಲ್ವೋ ಗೊತ್ತಿಲ್ಲ. ಮನ್ಸು ತುಂಬಾ ಭಾರ ಅನ್ನಿಸ್ತದೆ. ನೀನು ನಮ್ಮ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲದಕ್ಕಿಂತಲೂ ಮಿಗಿಲಾದವಳು ಎಲ್ಲಮ್ಮ. ನಿನ್ನ ಗುಣವನ್ನು ಅಳೆಯುವ ಮಾನದಂಡವೇ ಇಲ್ಲ. ತುಂಬಾ ದೊಡ್ಡ ಮಾತು ರೇಣುಕೆ. ನಿಮ್ಮೆಲ್ಲರೂ ಋಣ ತೀರಿಸೋ ಯೋಗ್ಯತೆ ಕೊಡ್ಲಿ ಅಂತ ಅಷ್ಟೇ ಆ ದೇವ್ರ ಹತ್ರ ಬೇಡ್ಕೋತೀನಿ. ಸರಿ ಸರಿ, ಅಲ್ಲಿ ಎಲ್ಲರೂ ನಿನ್ನ ಬರುವಿಕೆಗಾಗಿ ಕಾಯುತ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇದೇನು ಭಗವಂತ ನಿನ್ನ ಲೀಲೆ, ಕೈಲಾಸವೇ ಇಲ್ಲಿ ವಿರಾಜಮಾನವಾಗಿದೆ. ಶಿವ ಪಾರ್ವತಿಯರೇ ನಿಂತು ವಿವಾಹವನ್ನು ನೆರವೇರಿಸುತ್ತಿದ್ದಾರೆ ಎಂದರೆ
ಇವರಿಗಿಂತ ಅದೃಷ್ಟಶಾಲಿಗಳು ಮತ್ತು ಯಾರು ಇರುವುದಕ್ಕೆ ಸಾಧ್ಯ? ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು ಭಗವಂತ, ನನ್ನ ಜೀವನ ಪಾವನವಾಯಿತು. ಶ್ರೀ ರೇಣುಕಾ ಯಲ್ಲಮ್ಮ. ಯಾವನಯ್ಯ ನೀನು? ಜನರನ್ನ ನನ್ನ ವಿರುದ್ಧನೇ ಎತ್ಕಟ್ಯ, ಸುಮ್ಮನೆ ಬಿಡೋದಿಲ್ಲ ನಿನ್ನ. ధర్మ మార్గనాశకం ధర్మ పాశమోచకం సుశర్మదాయకం విభుం కాలభైరవష్టకం పఠంతి యే మనోహరం జ్ఞానముక్తి సాధనం విచిత్ర పుణ్యవర్ధనం శోకమోహ దైన్య లోభ కోపతాపనాశనం ప్రయాంతి కాలభైరవాంగి సన్నిధిం నరాధ్రువం కాశికాపురాదినాథ కాలభైరవం భజే. ಈಗಲಾದರೂ ನೀವು ಮಾಡಿರೋ ತಪ್ಪನ್ನು ಒಪ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಅಣುವಲ್ಲಿ ಅಣುವಲ್ಲಿ ಕಣದಲ್ಲಿ ಕಣದಲ್ಲಿ ಅಣುವಲ್ಲಿ ಕಣದಲ್ಲಿ ನಡೆದಲ್ಲಿ ಕುಂತಲ್ಲಿ ನಿಮ್ಮ ಸಂಗಡ ಪವಾಡ, ನಮ್ಮ ಸಂಗಡ ಪವಾಡ. ಏನು ಹೇಳಲಪ್ಪ ನಿಮ್ಮ ಗಾಢ ನಿಗೂಢ ಪವಾಡ. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ. ಯಾರ ಬುದ್ಧಿ ನೀವು? ಆದಿಶೇಷ ಇಲ್ಲಿ ಇಲ್ಲಿ ಆದಿಶೇಷ. ಬುದ್ಧಿಗಳೇ, ಇದೆಲ್ಲ ಹೇಗೆ ಸಾಧ್ಯ? ನಿಮಗೆ ನಿಮಗೆ ಇಷ್ಟೊಂದೆಲ್ಲ ಶಕ್ತಿ ಇದೆಯಾ? ನೋಡಿ, ತಪ್ಪನ್ನ ಒಪ್ಕೊಳ್ಳಿ. ನೀವು ಜನರಿಂದ ದೋಚಿರೋ ಧನ ಕನಕ ಎಲ್ಲ ಅವ್ರಿಗೆ ಹಿಂದಿರುಗಿಸಿ ಒಳ್ಳೆ ಜೀವನ ನಡೆಸಿ. ಇಲ್ಲ ಅಂತಂದರೆ ನಿಜವಾಗ್ಲೂ ಆದಿಶೇಷನ ಶಾಪಕ್ಕೆ ನೀವು ಗುರಿಯಾಗ್ತೀರ. ನೀವು ಹೇಳದಾಗೆ ಕೇಳ್ತೀನಿ ಬುದ್ಧಿಗಳೇ. ನಾನು 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 ತಪ್ಪು ಮಾಡಿದ್ದೀನಿ. ಇವರಿಂದ ತಗೊಂಡ ಎಲ್ಲ ವಸ್ತುಗಳನ್ನು ಹಿಂದಿರುಗಿಸ್ತೀನಿ. ಮೊದಲು ನೀವು ಆದಿಶೇಷನ ಕಳಿಸಿ. ಇಷ್ಟೊತ್ತವರೆಗೂ ಇವನೇ ಆದಿಶೇಷ ಅಂತಿದ್ದ, ಈಗ ನೋಡಿದ್ರೆ ಆದಿಶೇಷನ ಕಳಿಸಿ ಅಂತಿದ್ದಾನಲ್ಲ. ನಮ್ಮ ಬುದ್ಧಿಗಳ ಕಾರಣದಿಂದ ಜ್ಞಾನೋದಯ ಆಗಿರುತ್ತೆ. ಆಗಿದ್ದು ಒಳ್ಳೆಯದೇ ಆಯಿತು. ಆ ಭಗವಂತ ಆದಿಶೇಷನ್ಗೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳ್ಕೊಳ್ಳಿ. ಅವನ ಆಶೀರ್ವಾದ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತೆ. ತಪ್ಪಾಯ್ತು, ನನ್ನಿಂದ ತಪ್ಪಾಗೋಯ್ತು. ಇನ್ನು ಮುಂದೆ ಯಾವತ್ತೂ ಈ ಥರ ಕೆಲಸ ಮಾಡೋದಿಲ್ಲ. ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಂಬ
ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಅವರನ್ನ ಎಲ್ಲಿ ಬಿಟ್ಟೋದೆ ಬೇಗ ಬಾರಮ್ಮ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ನಮ್ಮ ವೇದ ತುಂಬ ಒಳ್ಳೆ ಹುಡುಗಿ. ಅವಳು ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಊಟ ಮಾಡಿದರೆ ಶಕ್ತಿ ಬರುತ್ತೆ, ಬುದ್ಧಿ ಬರುತ್ತೆ. ಎಲ್ಲಿ ಅವನು ಚಂದಮಾಮ ಬಂತು, ಚಂದಮಾಮ ಬಂತು, ಇಲ್ಲಿ ಬಂತು, ಚಂದ ಬಂತು, ಚಂದ. ಊಟ ಬೇಡ, ಅಮ್ಮ ಬೇಕು. ಎಲ್ಲ ಹಠ ಮಾಡಬಾರ್ದು ಪುಟ. ನಿಮ್ಮ ಗುಡ್ಗಾರ್ಲಲ್ವಾ, ನಿನಗೆ ಒಳ್ಳೆ ಚಂದದೊಂದು ಡಾಲ್ ತಂದು ಕೊಡ್ತೀನಿ. ಆಮೇಲೆ ಓಡೋಕ್ಕೆ ಸೈಕಲ್ ತಂದು ಕೊಡ್ತೀನಿ. ಊಟ ಮಾಡಬೇಕು. ಚಿನ್ನ ಮರಿಯಲ್ಲ ನೀನು, ಗುಂಡ ಮರಿಯಲ್ಲ ನೀನು. ಆನು ಆನು ಆನು. ನಾನೇ ನಿನ್ನಮ್ಮ, ಆಯ್ತಾ? ಜೀರ್ಜಿಂಬೆ ಜೀರ್ಜಿಂಬೆ ಬಾ ನನ್ನ ಜೊತೆಗೆ ಹಾಡು ನನ್ನ ಹಾಡು. ಜೀರ್ಜಿಂಬೆ ಜೀರ್ಜಿಂಬೆ ಬಾ ನನ್ನ ಜೊತೆಗೆ ಹಾಡು ನಲಿದಾಡು. ಅಲ್ಲೊಮ್ಮೆ ಗುಯ್ಗುಟ್ಟಿ ಇಲ್ಲೊಮ್ಮೆ ಸುಯ್ಗುಟ್ಟಿ ಬಾನಕ್ಕಿ ಬಳಗಾನ ಕೂಗುತ್ತಾ ಕೈ ತಟ್ಟಿ ಹಾರೋಣ ಇಬ್ಬರು ಬೆಳ್ಳಿ ಮೋಡಕ್ಕೆ. ಢವ 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 ಎದೆಯಲಿ ಸದ್ದು ಹೋಲುವ ನೆನಪು ನನ್ನವಳದ್ದು. ಆಡಿದ ಪಾಡಿದ ಮಾತುಗಳನ್ನ ಮರೆಯಲೇ ಬಾರದು ಎನ್ನುತ್ತ. ಪಿತಾಳ, ಯಾಕೆ ಅಳ್ತಾ ಇದೆಯಾ? ಅಯ್ಯೋ, ಅಳ್ತಿಲ್ಲ ವಿಕ್ರಮ್. ನಾನು ನನಗೆಲ್ಲಿ ಸಿಗ್ತಾ ಇದ್ದ ಪ್ರೀತಿ, ಮಮತೆ, ಅಕ್ಕರೆ ಎಲ್ಲನೂ ಮೆಲ್ಕ್ ಹಾಕ್ಬಿಟ್ಟೆ. ವಿಕ್ರಮ್, ನಾನು ಚಿಕ್ಕವಳಿದ್ದಾಗ ಅಮ್ಮ ಬೇಕು ಅಂತ ತುಂಬ ಹಠ ಮಾಡ್ತಿದ್ದೆ. ಆವಾಗ ಜಾನಕಿ ಮನೆ ಬಂದು ನಾನು ನಿನ್ನಮ್ಮ ಅಂತ ಹೇಳ್ತಿದ್ರು. ಅವ್ರು ಹೇಳಿದಾಗೆ ನನಗೆ ಅಷ್ಟೇ ಪ್ರೀತಿ ತೋರಿಸ್ತಿದ್ರು ಕಣೋ. ಅದಾಗಿದ್ದು ಸ್ವಲ್ಪ ವರ್ಷಕ್ಕೆ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ ಇವಾಗ ವಾರ್ಡನಮ್ಮ, ಅವ್ರು ಬಂದರು. ಅವರಷ್ಟೇ ನನಗೆ ತಾಯಿ ಪ್ರೀತಿನೇ ಕೊಟ್ಟಿದ್ದು. ಪಾಪ ಇವಾಗ ನೋಡಿದ್ರು ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ. ಎಲ್ಲನೂ ಒಂದೇ ಸತಿ ನೆನಪಾಗ್ಬಿಡ್ತಾ. ಇವಾಗ ಬಂದೇ ತಾನೆ, ಎಲ್ಲರೂ ಹೋಗಿ ಮಾತಾಡ್ಸೋಣ. ನಿನ್ನೊಂದಿಗೆ ಜೀವನ. ಸಂಯುಕ್ತ, ಯಾವಾಗ ನಾವು ಅಂದ್ಕೊಂಡಿದ್ನ ಶುರು ಮಾಡೋದು? ಬೇಗ ಬೇಗ ಅಪ್ಪಣೆ ಆಗ್ಲಿ. ನನಗೂ ಕಾದು ಕಾದು ಸಾಕಾಗಿದೆ. ಹೇಳೋ. ಸ್ವಲ್ಪ ಹೊತ್ತು ಕಾಯಿ ಅಧೀರ. ಎಲ್ಲ ಒಂದು ಹಂತಕ್ಕೆ ಸೆಟ್ಲ್ ಆಗಬೇಕು. ನನಗೆ ಒಂದು ಕ್ಷಣ ಕೂಡ ಹಾಳು ಮಾಡಬಾರ್ದು ಅನ್ನಿಸ್ತಾ ಇದೆ. ಬೇಗ ಹೇಳು. ನಿನ್ನ ಶತ್ರುಗೆ ಇದು 2ನೇ ಹಂತದ ಕಿರುಕುಳ. ಬೇಗ ಬೇಗ ಶುರು ಮಾಡೋಣ. ಹೇಳೋ. ಅಧೀರ, ನೀನು ಮರೆ ಆಗು. ಯಾರೋ ಬರ್ತಾ ಇದ್ದಾರೆ ಅನ್ಸುತ್ತೆ. ಏನ್ ಹಳೆ ಸ್ನೇಹಿತರು, ಈ ಕಡೆ ಪಾದ ಬೆಳೆಸ್ಬಿಟ್ಟಿದ್ದೀನಿ. ನಿನ್ನನ್ನೇ ನೋಡೋಣ ಅಂತ ಬಂದೆ. ದೊಡ್ಡ ಮಗಳನ್ನ ದೊಡ್ಡ ಮನೆ ಕೊಟ್ಟಿದ್ದಾಯ್ತು, ಇನ್ನು ಚಿಕ್ಕ ಮಗಳನ್ನ ಅದಕ್ಕಿಂತ ದೊಡ್ಡ ಮನೆ ಕೊಟ್ಟಿದ್ದಾಯ್ತು. ನನ್ನ ವಿರುದ್ಧ ಮತ್ತೆ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ದೀರಾ ಹೇಗೆ? ಸಂಯುಕ್ತ,
ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರ ವಿಷಯಕ್ಕೆ ಬರ್ತೀನಿ. ನನ್ನ ಮಗಳು ಯಾಕೆ ಕುಕ್ ಹೋಗಿದ್ದಾಳೆ? ಯಾಕೆ ಹಾಗಾಗಿದ್ದಾಳೆ? ಕುಗ್ಗೋಗಿದ್ದಾಳ? ಎಲ್ಲಿ ಕುಗ್ಗೋಗಿದ್ದಾಳೆ? ಎಷ್ಟು ಖುಷಿಯಾಗಿ ಜಿಂಕೆ ಮರಿ ಥರ ಓಡಾಡ್ಕೊಂಡಿದ್ದಾಳಲ್ಲ ನಿಮ್ಮ ನಿಶಿ. ಸಂಯುಕ್ತ, ನಾನು ಮಾತಾಡ್ತಾ ಇರೋದು ನಿಶಿ ಬಗ್ಗೆ ಅಲ್ಲ. ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡ. ನಾನು ಮಾತಾಡ್ತಾ ಇರೋದು ಶ್ರಾವಣಿ ಬಗ್ಗೆ. ಹೋ, ಶ್ರಾವಣಿ ಬಗ್ಗೆನಾ? ಏನಾಗಿದೆ ಅವಳಿಗೆ? ಸಂಯುಕ್ತ, ಅದೇ ಏನಾಗಿದೆ ಅಂತ ಕೇಳ್ತಾ ಇದ್ದೀನಿ. ಅವಳೀಗ ಅಭಿ ಕಂಪನಿಗೆ ಚೇರ್ಮನ್ ಆಗಿದ್ದಾಳೆ. ಇನ್ನು ನಿಮ್ಮ ಶ್ರಾವಣಿನ ಹಿಡಿಯೋಕ್ಕಾಗತ್ತಾ? ಒಟ್ನಲ್ಲಿ ನಿಮ್ಮ ಮಗಳು ಎಲ್ಲ ಕಡೆ ಆಕ್ರಮಣಿಸ್ಕೊಂಡ್ಬಿಟ್ಲು. ಮನೆ, ಆಫೀಸು ಎಲ್ಲ ಕಡೆ ಈಗ ಅವಳದ್ದೇ ದರ್ಬಾರು. ನೀವು ಆಸೆ ಪಟ್ಟ ಹಾಗೆ ನನ್ನನ್ನು ಮೂಲೆ ಗುಂಪು ಮಾಡಿದ್ದಾಯ್ತಲ್ಲ. ಓ, ಅದನ್ನ ನೆನಪು ಮಾಡಿ ನನ್ನನ್ನು ಸ್ವಲ್ಪ ರೇಗ್ಸ್ ಹೋಗೋಣ ಅಂತ ಬಂದ್ರಿ ಅಲ್ವಾ? ಇಲ್ಲ ಸಂಯುಕ್ತ, ನಿನ್ನನ್ನು ಮೂಲೆ ಗುಂಪು ಮಾಡೋದ ಅದು ಯಾರಿಂದಾದ್ರೂ ಸಾಧ್ಯನಾ? ನಿನ್ನ ಮಗಳಿಂದ ಅದು ಸಾಧ್ಯ ಆಯ್ತಲ್ಲ. ಅವಳು ಹಾಗೆ ಮಾಡ್ಲಿ ಅಂತಾನೆ ಅವಳನ್ನ ನನ್ನ ಮನೆ ಸೊಸೆ ಮಾಡಿದೆ ಅಲ್ವಾ ನೀನು? ಕೊನೆಗೂ ನೀನು ಗೆದ್ದೇ ಬಿಟ್ಟೆ ಪ್ರಭಾಕರ. ಇಲ್ಲ ಇಲ್ಲ ಸಂಯುಕ್ತ, ನಾನು ಸೋತುಬಿಟ್ಟೆ. ನಿನ್ನ ಮುಂದೆ ನಾನು ಯಾವತ್ತೂ ಸೋತೋಗ್ಬಿಟ್ಟಿದ್ದೀನಿ. ನಿನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ.